ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಅವಾಂತರ ಮುಂದುವರೆದಿದೆ. ರಸ್ತೆ ಗುಂಡಿಗೆ ಬಿದ್ದು ಕಾಲು ಮುರ್ಕೊಂಡಿರೋದು ದ್ವಿಚಕ್ರ ವಾಹನ ಸವಾರ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಸುಧಾಮನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಹೆಂಡತಿ ಮೊಮ್ಮಗನ ಜೊತೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಗುಂಡಿಗೆ ಬಿದ್ದು ಕಾಲು ಮುರಿತಾಗಿದೆ. ಕಾಲು ಮುರ್ಕೊಂಡಂತಹ ವಿಶ್ವನಾಥ್ಗೆ ಶಸ್ತ್ರಚಿಕಿತ್ಸೆ ಅಗತ್ಯ ಅಂತ ವೈದ್ಯರು ಹೇಳಿದ್ದಾರೆ. ಆದರೆ ಚಿಕಿತ್ಸೆಯ ವೆಚ್ಚ ಭರಿಸಲಾಗದೆ ವಿಶ್ವನಾಥ್ ಕುಟುಂಬ ಒದ್ದಾಡ್ತಾ ಇದೆ. ರಸ್ತೆ ಗುಂಡಿಗೆ ಬಿದ್ದು ಕಾಲು ಮುರಿತ ಆಗಿ ಈಗ ಸಂಕಷ್ಟದಲ್ಲಿದ್ದಾರೆ ವಿಶ್ವನಾಥ್ ಅವರು. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಸುಧಾಮನಗರದಲ್ಲಿ ನಡೆದಿರುವಂತಹ ಅಪಘಾತ. ಹೆಂಡತಿ ಹಾಗೂ ಮೊಮ್ಮಗನ ಜೊತೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಗುಂಡಿಗೆ ಬಿದ್ದು ಅಪಘಾತ ಆಗಿದೆ, ಕಾಲು ಮುರಿತಾಗಿದೆ. ಈಗ ಚಿಕಿತ್ಸೆಗೆ ಶಸ್ತ್ರಚಿಕಿತ್ಸೆ ಅಗತ್ಯ ಇದೆ ಅಂತ ವೈದ್ಯರು ಹೇಳಿದ್ದಾರೆ. ಆದರೆ ಚಿಕಿತ್ಸೆಗೆ ಹಣವನ್ನು ಹೊಂದಿಸೋದಕ್ಕೆ ಸಾಧ್ಯ ಆಗದೆ ಕುಟುಂಬ ಸಂಕಷ್ಟದಲ್ಲಿ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಅವಾಂತರದಿಂದ ಪದೇ ಪದೇ ಸಾಕಷ್ಟು ಅವಾಂತರಗಳು ಆಗಿದೆ. ಬೆಂಗಳೂರಿನ ರಸ್ತೆ ಎಷ್ಟು ಹದಗೆಟ್ಟಿದೆ ಅಂತಂದರೆ ಅದಕ್ಕೆ ಪ್ರತಿಯೊಂದು ರಸ್ತೆಗಳು ಕೂಡ ಸಾಕ್ಷಿಯಾಗಿದ್ದಾವೆ. ಈಗಾಗಲೇ ರಸ್ತೆಗಳು ಓಡಾಡುವಂತಹ ರಸ್ತೆಗಳಲ್ಲಿ ಗುಂಡಿಗಳು ಅಲ್ಲಲ್ಲಿ ಬಿದ್ದಿರುವಂಥದ್ದು, ಜನಸಾಮಾನ್ಯರು ಕೈಕಾಲುಗಳನ್ನು ಮುರ್ಕೊಳ್ತಾ ಇದ್ದಾರೆ. ಬೈಕ್ ಸವಾರರೊಬ್ಬರು ಹೋಗುವಂತಹ ಸಂದರ್ಭದಲ್ಲಿ ಗುಂಡಿಗೆ ಬಿದ್ದು ಕಾಲನ್ನು ಮುರ್ಕೊಂಡಿರುವಂತಹ ಘಟನೆ ನಡೆದಿದೆ. ವಿಶ್ವನಾಥ್ ಎಂಬುವರು ಕಾಲು ಮುರ್ಕೊಂಡಿರುವವರು, ಅವರ ಪತ್ನಿ ತನುಜಾ ಎಂಬುವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ನಾನು ಜೊತೆಗೆ ಇದ್ದೆ. ನಾವಿರೋದು ಮಾವಳ್ಳಿಯಲ್ಲಿ. ಮಾವಳ್ಳಿಯಿಂದ ಸಿದ್ದಯ್ಯ ರೋಡ್ ಮುಖಾಂತರ ನಾವು ಡಬಲ್ ರೋಡ್ಗೆ ಹೋಗ್ತಾ ಇದ್ವಿ. ನಾವು ಡಬಲ್ ರೋಡ್ಗೆ ಹೋಗಬೇಕಾದ್ರೆ ಸಿದ್ದಯ್ಯ ರೋಡ್ 4th ಕ್ರಾಸಲ್ಲಿ ಟರ್ನ್ ಆದಾಗ ಆ 4th ಕ್ರಾಸ್ ಎಂಡಲ್ಲಿ ಗುಂಡಿ ಇದೆ. ಭಾನುವಾರ ಹಿಂದಿನ ದಿವಸ ರಾತ್ರಿ ಮಳೆ ಬಂದಿರೋದ್ರಿಂದ ಗುಂಡಿ ತುಂಬ ನೀರಿತ್ತು, ಗೊತ್ತಾಗಿಲ್ಲ. ರೈಟಿಗೆ ಟರ್ನ್ ಮಾಡಿದಾಗ ಜಾರಿ ಆ ಗುಂಡಿಗೆ ಬಿದ್ದಿದ್ದಾರೆ ನಮ್ಮ ಮನೆಯವರು. ಮುಂದಾಗ ನನ್ನ ಜೊತೆ ನನ್ನ ಮೊಮ್ಮಗನೂ ಇತ್ತು. ನಾನು ಹಿಂದೆ ಕೂತಿದ್ದೆ. ನಾನು ಹಿಂದೆ ಕೂತಿರೋದ್ರಿಂದ ಕಾಲು ಕೊಟ್ಟೆ. ಆದರೆ ನಮ್ಮ ಮನೆಯವ್ರಿಗೆ ಅಲ್ಲಿ ಗುಂಡಿ ಸ್ಲಿಪ್ಪಾಗಿ ಗುಂಡಿ ಒಳಗಡೆ ಮಂಡಿ ಊರಿದಾಗಿಂದ ಮಂಡಿಗೆ ಏಟು ಬಿದ್ದು ನೀ ಫ್ರ್ಯಾಕ್ಚರ್ ಆಗಿದೆ ಅವ್ರಿಗೆ. ಅದು ತುಂಬ ರೋಡಲ್ಲಿ ಯಾವಾಗಲೂ ಹಾಗೇ ಇರುತ್ತೆ ಗುಂಡಿ. ಇದುವರೆಗೂ ಯಾರೂ ಅದನ್ನು ರಿಪೇರಿ ಮಾಡಿಸ್ಬೇಕು ಅನ್ನೋದು ನೋಡಿಲ್ಲ. ನೀವು ಅಡ್ಮಿಟ್ ಮಾಡಿದ ಮೇಲೆ ಅದಕ್ಕೆ ಏನಾದರೂ ಶಸ್ತ್ರಚಿಕಿತ್ಸೆ ಆಗಬೇಕು ಅಂತ ಹೇಳಿದಾರಾ, ಅಥವಾ ನಿಮಗೆ ಅದರಿಂದ ಏನಾದರೂ ಯಾರಾದರೂ ಬಂದು ಹೆಲ್ಪ್ ಮಾಡ್ತೀವಿ ಅಂತ ಏನಾದರೂ ಹೇಳಿದ್ರಾ? ಹೇಗೆ ಇವಾಗ ಡಾಕ್ಟ್ರು ಸಜೆಸ್ಟ್ ಮಾಡಿರೋದು ಸರ್ಜರಿ ಕಂಪಲ್ಸರಿ ಅಂತ ಹೇಳಿದ್ದಾರೆ. ನೀ ಪ್ಲೇಟು ಲಿಬಿಯಾ ಬೋನ್ ಫ್ರ್ಯಾಕ್ಚರ್ ಆಗಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಪ್ಲೇಟಿಂಗ್ ಮಾಡಲೇಬೇಕು. ಅದು ಅಪ್ರಾಕ್ಸ್ 1-2 ಲಕ್ಷವರೆಗೂ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ. ಬಟ್ ನಮ್ಮ ಯಜಮಾನರು ಹಾರ್ಟ್ ಪೇಷಂಟ್ ಇರೋದ್ರಿಂದ ಅವರು ರೆಗ್ಯುಲರ್ ಟ್ಯಾಬ್ಲೆಟ್ಸ್ ತೊಗೋತಾ ಇರೋದ್ರಿಂದ ಸ್ವಲ್ಪ ಈ ಸರ್ಜರಿಗೆ 5 ಡೇಸು ಟೈಮ್ ಕೊಟ್ಟಿದ್ದಾರೆ, ಕಂಪಲ್ಸರಿ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ನನಗೆ ಇವಾಗ 5 ಡೇಸು ಎಕ್ಸ್ಪೆನ್ಸು ಜಾಸ್ತಿ ಆಗುತ್ತೆ. ಆಮೇಲೆ ಸರ್ಜರಿನೂ ಲೇಟ್ ಆಗುತ್ತೆ. ಸೊ ಮಂಡೇಗೆ ಹೇಳಿದ್ದಾರೆ ಸರ್ಜರಿ ಅವರು. ಸೊ 1 ವೀಕ್ ನನಗೆ ಕಷ್ಟ ಆಗ್ತಾಯಿದೆ. ಇದುವರೆಗೂ ಯಾರೂ ಬಂದಿಲ್ಲ. ಇವಾಗ ಇನ್ನು ಕಷ್ಟನೇ ಆಗ್ತಾಯಿದೆ ಮೇಡಮ್. ಇನ್ನು ಏನು ಇನ್ಕಮೇ ಇಲ್ದಿರ ಇದ್ರೆ ಹೆಂಗೆ? ಇವಾಗ ಸಡನ್ನಾಗಿ ಇಷ್ಟೊಂದು ಎಕ್ಸ್ಪೆನ್ಸ್ ಬಂದಾಗ ಹೆಂಗೆ ಬೇರ್ ಮಾಡಬೇಕು ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ. MLAಗೆ ಇನ್ಫಾರ್ಮೇಷನ್ ಹೋಗಿದೆ, ಅವರಿಂದ ಇನ್ನೂ ನನಗೆ ರೆಸ್ಪಾನ್ಸ್ ಬಂದಿಲ್ಲ. ಇನ್ನು ನನಗೆ SI ಸಿಗ್ತಾರೆ. ಅವರು ಇದು BBMP ನೆಗ್ಲಿಜೆನ್ಸ್ ಆ್ಯಕ್ಟ್ ಮೇಲೆ ನಾವು ಕಂಪ್ಲೇಂಟ್ ತೊಗೋತೀವಿ ಅಂತ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.